ಎಸ್. ವಿಧಾನಸಭೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿ ವಿಧೇಯಕಕ್ಕೆ ಬಿಜೆಪಿ ಆಕ್ಷೇಪ ಎತ್ತಿದೆ. ಗವರ್ನರ್ರನ್ನ ಕುಲಾಧಿಪತಿ ಸ್ಥಾನದಿಂದ ತೆರವುಗೊಳಿಸಿ ಮುಖ್ಯಮಂತ್ರಿಯನ್ನ ಕುಲಾಧಿಪತಿ ಸ್ಥಾನಕ್ಕೆ ತರಲು ಸರ್ಕಾರ ಹೊರಟಿರೋದು ಸರಿಯಲ್ಲ, ನಿಮ್ಮ ಹಗೆತನ ಬೇಡ ಅಂತ ಅಶ್ವಥ್ ನಾರಾಯಣ್ ಹೇಳಿದರು. ಇನ್ನು ಬಿಡಿಎ ಮಾದರಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಮಂಡನೆಯಾಗಿದೆ. ರಾಜಕೀಯ ನಾಯಕರ ಹೊರತಾಗಿ ಅಧಿಕಾರಿಗಳಿಗೂ ಕೂಡ ಸದಸ್ಯರಾಗಲು ಹೆಚ್ಚಿನ ಅವಕಾಶ ಸಿಗುತ್ತೆ. ಬಿಡಿಎ ಮಾದರಿಯಲ್ಲೇ ಆಡಳಿತ ಮಂಡಳಿ ಇರಲಿದೆ. ಇನ್ನು ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ನಿರ್ವಹಣೆಯ 2ನೇ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದೆ. ದ್ವಿಚಕ್ರ ವಾಹನಗಳಿಗೆ 500 ರೂಪಾಯಿ, ಸಾರಿಗೆಯೇತರ ಕಾರ್ಗಳ ಮೇಲೆ 1000 ರೂಪಾಯಿ ತೆರಿಗೆ ವಿಧಿಸುವ ಸರ್ಕಾರದ ಕೇಳಿದೀನಿ. ಲೈಫ್ ಟ್ಯಾಕ್ಸ್ ಏನು ಅಂತ, ಏನೋ ಲೈಫ್ ಟ್ಯಾಕ್ಸ್ ಕಿತ್ತಾಕ್ಬಿಟ್ಟು ಈ ಗ್ಯಾರಂಟಿಗಳ ಹೊಡೆತದಲ್ಲಿ ಕಾಸೆತ್ತಕ್ಕೆ ಇವ್ರುಗಳು ಸರ್ಕಾರದವ್ರು ನಂಬಕ್ ಬರಲ್ಲ. ಇವ್ರನ್ನ ಹಂಗಂಗೆ ಕಣ್ಣಿಗೆ ಮಣ್ಣು ಹಾಕ್ಬಿಡ್ತಾರೆ, ಆಮೇಲೆ ತಂದು ಮರಳೇ ಹಾಕ್ಬಿಡ್ತಾರೆ. ಇವರು ಏನಾದ್ರು ಹೊಸದಾಗಿ ರೀಇಂಟ್ರೊಡ್ಯೂಸ್ ಮಾಡಿಬಿಡ್ತಿದಾರ ನೋಡಿದೆ ಆ್ಯನ್ಯುವಲ್ ಟ್ಯಾಕ್ಸು. ಇಲ್ಲ, ಇದೋ ಎಕ್ಸಿಸ್ಟಿಂಗ್ ಲೈಫ್ ಟ್ಯಾಕ್ಸಲ್ಲಿ ಆ್ಯಡ್ ಮಾಡೋಣ 200 ರೂಪಾಯಿ ಅಂತ ಕೇಳ್ತಿದ್ದಾರೆ ಅಂತ ಇವ್ರದ್ದು ವರದಿ. ತಿಳ್ಕೊಬೇಕು. ಯಾಕಂದರೆ ಭಾಳ ಹಿಂದಿನ ಕಾಲದಲ್ಲೇ ನಾವು ಲೈಫ್ ಟ್ಯಾಕ್ಸಿಗೆ ಶಿಫ್ಟ್ ಆಗಿಬಿಟ್ಟಿದ್ದೀವಿ. ಒಂದು. ಎರಡನೇದು ಮೂಡಾದು, ಅದಕ್ಕೆ ರಾಜಕಾರಣಿಗಳೇ ಹೆಚ್ಚಿರ್ತಾರೆ, ಅಧಿಕಾರಿಗಳನ್ನೇ ತರಬೇಕು, ಅಧಿಕಾರಿಗಳನ್ನೇ ತಂದು ಬಿಟ್ರೆ ಆಗುವುದಿಲ್ಲವೋ ಸುಧಾರಣೆ ಆಗುತ್ತೆ. ಈಗ ಆಗಿರೋದೇನು ಮೂಡಾದಲ್ಲಿ ಅಧಿಕಾರಿಗಳ ಮೇಲೆ ಬಂದಿರೋದಲ್ಲಿ ಅವರಿಂದಲೇ ಲೋಪ ಆಗಿರೋದು. ಇದು ಅದಲ್ಲ. ಸಿಂಹನ ಕರ್ಕೊಂಡು ಹೋಗ್ಬಿಟ್ಟು ಆ ಫಾರೆಸ್ಟಿಗೆ ಬಿಟ್ಟರೆ ಅದು ಜಿಂಕೆಗೆ ಹೊಡೆಯಲ್ಲ, ಈ ಫಾರೆಸ್ಟಿಗೆ ಬಿಟ್ಟರೆ ಮಾತ್ರ ಜಿಂಕೆಗೆ ಹೊಡೆಯತ್ತೆ ಅಂತ ರೂಲ್ ಇದೆಯಾ? ಅದು ಬೇಟೆ ಗುಣ. ರಕ್ತದ ರುಚಿ ನೋಡಿದ ಕಚಡಗಳು ಎಲ್ಲಿ ಬೇಕಾದ್ರೂ ಅಂಡರ್ ವಾಟರ್ ಸ್ವಿಮ್ಮಿಂಗ್ ಮಾಡ್ಕೊಂಡೋಗಿ ತಿಂದುಬಿಟ್ಟು ಬರ್ತಾರೆ. ಅಷ್ಟು ಪರಿಣಿತಿ ಹೇಸಿಗೆ. ಅಯ್ಯೋ 20 ಅಡಿ ನೀರು ಆಳದಲ್ಲಿ ಇದೆಯಪ್ಪ ಅಂದರೆ ಇರಲಿ ಬಿಡೋಣ, ಮಾಸ್ಕ್ ಹಾಕೊಂಡಾದ್ರೂ ಹೋಗ್ತೀನಿ, ಅಲ್ಲೋಗಿ ತೆಗೆದುಬಿಟ್ಟು ತಿಂದುಬಿಟ್ಟು ಬಂದುಬಿಡ್ತೀನಿ ಹೇಸಿಗೆ ನಾನು ಗಿರಾಕಿಗಳಿರೋವಾಗ ನೀವು ಏನು ಮಾಡಿದ್ರು ಅಷ್ಟೇ ಅಷ್ಟೇ. ಅದು ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟದ ವಿರೋಧ ಸಿದ್ದರಾಮಯ್ಯನವರು ಕ್ಷಮೆ ಕೇಳಬೇಕು ಅಂತ ಪಂಚಮಸಾಲಿಗಳ ಹೋರಾಟ. ಇವತ್ತೊಂದು ಡ್ರಾಮಾ, ಅಲ್ಲಿ ಹೈ ಡ್ರಾಮಾ ನಡೆದಿದೆ ಅಂಬೇಡ್ಕರ್ ಪಾರ್ಕಲ್ಲಿ. ಲಾಠಿ ಚಾರ್ಜ್ ವೇಳೆ ಗಾಯಗೊಂಡಿದ್ದವರ ಫೋಟೋಗಳನ್ನು ಬಳಸಿ ಅಳವಡಿಸಲಾಗಿದ್ದ ಬ್ಯಾನರನ್ನು ತೆಗೆಯಕ್ಕೆ ಪೊಲೀಸ್ನವರು ಹೋದ್ರಂತೆ. ಯಾಕೆ ತೆಗಿಬೇಕು? ಏನಕ್ಕೆ ತೆಗಿಬೇಕು ಪೊಲೀಸ್ನವ್ರು? ಅದನ್ನು ಅವ್ರು ಹಾಕೋತಾರಪ್ಪ, ನಮ್ಗೆ ಹೊಡೆದಿದ್ದವ್ರು ಇವರು ಅಂತ. ಅದನ್ನ ಯಾಕೆ ತೆಗಿಬೇಕು ಇವರು? ಹೊಡೆದಿದ್ದು ಸತ್ಯ ಅಲ್ವಾ? ಹೊಡೆದಿಲ್ವಾ? ನೀವೇನು ಏನು ಪುಕ್ಕಟೆ ಮುತ್ತು ಕೊಟ್ಬಿಟ್ಟು ಬಂದಿದ್ರಾ? ಕೊಡಲಿಲ್ಲ, ಮುತ್ತು ಕೊಡಬೇಕಾ ಅಂತ ಗೃಹ ಮಂತ್ರಿಗಳು ಕೇಳಿದ್ರು ಅಷ್ಟೇ. ಅವ್ರೇನು ಕಿಸ್ಸ ಅವ್ರು ಯಾತಕ್ಕೆ ಕಿಸ್ ಬಂತು ಅವ್ರಿಗೆ? ಪರಮೇಶ್ವರ್ಗೆ ಯಾಕೆ ಬಂತ ಪದ? ಏನಿಯೋ ಗಲಾಟೆ ಆಯಿತು, ಇದಾಯಿತು, ಅವರು ಎಲ್ಲ ಬೈಕೊಂಡು ಒಬ್ರನ್ನೊಬ್ರು ಬೈದಿದ್ದಾರೆ ಈಗ. ಬಟ್ ಕೀಳಬೇಕಾಗಿಲ್ಲ, ಆದರೆ ಯಾಕೆ ತೆಗಿಬೇಕು? ಕೆಲ್ಸಕ್ಕೆ ಬರ್ದಿರ ಅಣ್ಣ ನಿನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ, ಅದನ್ನು ಬಿಟ್ಕೊಂಡು ಕೂತಿರ್ತೀರಿ, ಮಣ್ಣು ತಿನ್ಕೊಂಡು ಕೂತಿರ್ತೀರಿ ಪೊಲೀಸ್ನವ್ರುಗಳು. ಅದಕ್ಕೆ ಅದು ಕಾಣಲ್ವಾ? ಅದು ಕಾಣಲ್ವಾ ಹಂಗಾರೆ? ಸರ್ಕಾರದ ವಿರುದ್ಧ ಅಲ್ವಾ? ಅದಕ್ಕೆ ಏನು ನಿಮ್ಮ ಏಯ್ ಯಾವ ಸರ್ಕಾರ ಕಾಸು ಕೊಡ್ತಿರೋದು? ಜನದ ತೆರಿಗೆ ಕಾಸನ್ನು ತಿಂತಾ ಇರೋದು ನೀವು ಪೊಲೀಸ್ನವರು ಅಷ್ಟೇ. ಅದೇಂಗೆ ಸರ್ಕಾರದಾಗ್ಬಿಡುತ್ತೆ ದುಡ್ಡು? ನೋ, ದ್ಯಾಟ್ ಇಸ್ ಅನ್ಫೇರ್. ಪ್ರೊಟೆಸ್ಟಿಗೆ ಒಂದು ಜಾಗ ಇರಬೇಕು, ಡ್ಯಾಶು ಎಲ್ಲ ಒಪ್ಕೋತೀನಿ ಬೇಕಾರೆ. ನೀನು ಇದನ್ನೇ ಹಾಕೊಂಡು ಕುತ್ಕೋಬೇಕು, ಅದನ್ನೇ ಹಾಕೊಂಡು ಕುತ್ಕೋಬೇಕು. ರೂಲ್ಸ್ ಫ್ರೇಮ್ ಮಾಡೋದಕ್ಕೆ. ಎಸ್.